ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ ಓದುವಂತ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತ ಆಸ್ಪಿರೆಂಟ್ಸ್ಗಳನ್ನ ಎದುರು ಹಾಕೊಂಡು ಅಂದ್ರೆ ಅವರ ವಿರೋಧವನ್ನ ಕಟ್ಕೊಂಡಂತ ಸರ್ಕಾರಗಳು ಯಾವುದೂ ಕೂಡ ಮುಂದೆ ಸರ್ವೈವ್ ಆದಂತ ಒಂದು ಎಕ್ಸಾಂಪಲ್ಸ್ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದಿನ ಬಿಜೆಪಿ ಸರ್ಕಾರದ ಸಮಯದಲ್ಲಿ PSI ಪರೀಕ್ಷೆಯಲ್ಲಿ ಏನು ಸ್ಕ್ಯಾಮ್ ಆಯ್ತಲ್ಲ, ಆ ಸ್ಕ್ಯಾಮ್ ಆದಮೇಲೆ ವಿದ್ಯಾರ್ಥಿಗಳು ಸರಿಯಾಗಿ ಒಂದು ಪಕ್ಷಕ್ಕೆ ಪಾಠವನ್ನು ಕಲಿಸಿದ್ರು, ಮತದಾನದ ಶಕ್ತಿಯನ್ನು ತೋರಿಸಿದ್ರು. ಅದಾದ್ಮೇಲೆ ಈಗಿರುವ ನಮ್ಮ ಸರ್ಕಾರವನ್ನ ಆಯ್ಕೆ ಮಾಡ್ತಂದ್ರು. ಬಟ್ ಈಗಿರುವಂತ ಸರ್ಕಾರ ಕೊಟ್ಟಂತ ಭರವಸೆ ಖಾಲಿ ಇರುವ 2.75 ಲಕ್ಷ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಬಂದವರು ಇವತ್ತು ಒಂದು ನೋಟಿಫಿಕೇಶನ್ಗಳನ್ನ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಏನೋ ಕಳೆದ ವರ್ಷ VA ಮತ್ತೆ ಕೆಲವೊಂದಿಷ್ಟು ಹುದ್ದೆಗಳನ್ನ ಬಿಟ್ರೆ ಯಾವುದು ಕೂಡ ಅವರು ಕಂಪ್ಲೀಟ್ ಮಾಡಿಲ್ಲ ಅಂಡ್ ಹೊಸದಾಗಿ ನೇಮಕಾತಿ ಅಧಿಸೂಚನೆಗಳನ್ನು ಕೂಡ ಹೊರಡಿಸ್ತಿಲ್ಲ. ಹಾಗಾದ್ರೆ 600 PSI ನೋಟಿಫಿಕೇಶನ್ ಮಾಡೋದು ಇಲ್ವಾ? ಏನಿದೆ ಹಂಗಾರೆ ಸರ್ಕಾರದ ಪ್ಲಾನ್? ಯಾಕೆ ಹಿಂದೆ ಆಗ್ತಾ ಇದ್ದಾರೆ ಅಂತಂದ್ರೆ, ನೀವು ಒಂದು ಸ್ಪಷ್ಟವಾದ ವಿಷಯ, ಈ ಹಿಂದೆ 545, 402 ಆ ಎರಡೂ ಕೂಡ ನಿಮ್ಗೆ ಗೊತ್ತಿದೆ ಯಾವಾಗ ನೋಟಿಫಿಕೇಶನ್ ಆಯ್ತು ಏನಾಯ್ತು ಅಂತ. ಜಸ್ಟ್ ಅದು ಕೋರ್ಟ್ ಆದೇಶ ಆಗಿದ್ರಿಂದ ಮರುಪರೀಕ್ಷೆ ಆಗ್ಬೇಕಿತ್ತು. ಸೊ ಅದನ್ನ ಈಗಿರುವ ಸರ್ಕಾರ ಬಂದು ಮಾಡಿಸಿದ್ರು. ಆಮೇಲೆ ಆರ್ಡರ್ ಕಾಪಿ ಆಯ್ತು, ಈಗ ಟ್ರೈನಿಂಗ್. ಓಕೆ, ಅವರು ಗೃಹ ಮಂತ್ರಿಗಳು ಇನ್ನೂ ಅದೇ ಇದರಲ್ಲಿ ಇದ್ದಾರೆ ಗುಂಗಲ್ಲಿ. ನಾವು 545 ಮತ್ತು 402 ನೇಮಕಾತಿ ಮುಗಿಸಿದೀವಿ ಅಂತಾನೆ ಹೇಳ್ತಾರ ಹೊರತು 600 PSI ರೆಕ್ರೂಟ್ಮೆಂಟ್ ಮಾಡೋ ವಿಷಯದ ಬಗ್ಗೆ ಮಾತೇ ಆಡ್ತಾ ಇಲ್ಲ. ಪ್ರತಿ ಬಾರಿ ಪತ್ರಕರ್ತರು ಮಾಧ್ಯಮದವ್ರು ಕೇಳೋ ಪ್ರಶ್ನೆಗಳಿಗೆ ಬರೀ PC ಇದೊಂದು ಹೇಳ್ಬಿಡ್ತಾರೆ, PC ನೋಟಿಫಿಕೇಶನ್ ಮಾಡ್ತೀವಿ 2-3 ದಿನದಲ್ಲಿ ಆಗುತ್ತೆ ಹೊರತು PSI ಇದು ಮಾತೇ ತೆಗಿತಾ ಇಲ್ಲ. ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಅದರದ್ದು ಪ್ರಸ್ತಾಪ ಇಲ್ಲ. ಈಗ ತುಂಬಾ ಜನ 545 ಮತ್ತು 402 ಪರೀಕ್ಷೆ ಬರೆದಂಥವ್ರು, ಕೆಲವರು ಪರೀಕ್ಷೆ ಬರೆದು ಅದರಲ್ಲಿ ವಿಫಲತೆ ಆಗಿದ್ದಾರೆ, ಅಂದ್ರೆ ಪಾಸ್ ಆಗಿಲ್ಲ ಅಂಥವ್ರಿಗೆ ಅವಕಾಶ ಹೊಂದಿದ್ದಾರೆ. ಇನ್ನೊಂದು ಅವಕಾಶ ಬೇಕು ನಮಗೆ ಈಗ ಅಪ್ಕಮಿಂಗ್ ನೋಟಿಫಿಕೇಶನ್ ಅಂತ ಕೇಳ್ತಿದ್ದಾರೆ. ಈಗ 600 ನೋಟಿಫಿಕೇಶನ್ ಮಾಡ್ತಾರಾ? ಅಷ್ಟು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆಯಾ? ಇನ್ನೂ ಇಲ್ಲ. ಹಾಗಾದ್ರೆ ಎಲ್ಲಾ ಹುದ್ದೆಗಳನ್ನ ಮಾಡಲಿಲ್ಲ ಅಂದ್ರೆ ಎಷ್ಟು ಒಂದು 300 ಮಾಡ್ತಾರಾ? ಒಂದು 300 ನೋಟಿಫಿಕೇಶನ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ 300 ನೋಟಿಫಿಕೇಶನ್ ಮಾಡಿದ್ರು ಕೂಡ ಅವ್ರು ಅದನ್ನ, ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಇಯರೇ ಮಾಡ್ತಾರೆ. ಅದು ಕೂಡ ಫೆಬ್ರವರಿ ತಿಂಗಳಲ್ಲಿ. ಯಾಕಂದ್ರೆ ಮಾರ್ಚ್ ಅಲ್ಲಿ ಬಜೆಟ್ ಆಗುತ್ತೆ, ಆವಾಗ ಅದನ್ನ ಅನುಮೋದನೆ ತೆಗೆದುಕೊಂಡು ಮುಂದುವರಿಸ್ತಾರೆ. ಅವ್ರಿಗೆ ಖಂಡಿತ ಗೊತ್ತಿದೆ, ಸುಮ್ಮನೆ ಸಮಯವನ್ನ ಮುಂದೂಡೋದಕ್ಕೋಸ್ಕರ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಹೋಗ್ತಾ ಇರೋದಷ್ಟೇ. ಕೆಲವರು ನೇರವಾಗಿ ನಮ್ಗೆ ಬೈತಾರೆ, ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಹೇಳ್ತಾರೆ ನೋಟಿಫಿಕೇಶನ್ ಆಗಲ್ಲ, ನಿಮ್ಗೆ ಗೊತ್ತಿದೆ, ಯಾಕೆ ಸತ್ಯ ಹೇಳಲ್ಲ ಅಂತ. ನೋಡಿ, ನೋಟಿಫಿಕೇಶನ್ ಆಗಲ್ಲ ಆಗುತ್ತೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಮನಸ್ಥಿತಿಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದ್ರೆ ಅದು ಹೇಳತ್ತಿರೋದು. ಈಗಾಗಲೇ PC ಪರೀಕ್ಷೆಗೆ ಧಾರವಾಡದಲ್ಲಿ ಹೋಗ್ತಾ ಇದ್ದಂತೆ 2-3 ವಿದ್ಯಾರ್ಥಿಗಳ ಒಂದು ಬದುಕು ಏನಾಯ್ತು ಅಂತ ನೋಡಿದ್ದಾರೆ. ಹಂಗೆ ಯಾಕೆ ಈಗ ಈ ಫೀಲ್ಡಿಗೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಕಾಂಪಿಟೇಟಿವ್ ಫೀಲ್ಡೇ ಹಂಗೆ. ಒಂದ್ಸಲ ಬಂದ ಮೇಲೆ ಸಕ್ಸಸ್ ರುಚಿ ನೋಡೋವರೆಗೂ ಹೊರಗೆ ಹೋಗೋದಕ್ಕೆ ಅದು ಬಿಡಲ್ಲ. 10 ವರ್ಷ ಆಗ್ಬೋದು, 12 ವರ್ಷ ಆಗ್ಬೋದು. ಕೆಲವ್ರು ಯಾಕೆ ಅಲ್ಲೇ ಕೂಡ್ತಾರೆ ಅಂದ್ರೆ, ಅದೊಂದು ಜಿದ್ದು ಶುರು ಆಗ್ಬಿಡುತ್ತೆ. ಒಂದು ಸಲ ಒಂದು ಪರೀಕ್ಷೆಯನ್ನ ತೆಗೆದುಕೊಂಡ್ರೆ ಅಲ್ಲಿ ವಿಫಲ ಆದ್ವಿ ಅಂತಂದ್ರೆ ಮತ್ತೆ ಅದನ್ನ ಹೆಂಗಾದ್ರೂ ಮಾಡಿ ಸಕ್ಸಸ್ ಪಡಿಬೇಕು. ಈಗ ನೋಡಿ, ಲೈಕ್ UPSC, ಯಾಕಲ್ಲಿ ದೆಹಲಿಯಲ್ಲಿ ಹೋಗಿ ಅಷ್ಟು ಜನ ಕೂತ್ಕೋತಾರೆ? ಅವ್ರೇನು ಹುಚ್ಚರ? ಅವ್ರಿಗೆ ಅದೊಂದು ಏನಾಗ್ಬಿಡುತ್ತೆ ಅಂದ್ರೆ, ಪ್ರತಿ ಬಾರಿ ಎಲ್ಲ ಸೋತಾಗಲ್ಲ, ಮತ್ತೊಂದು ಅಟೆಂಪ್ಟ್ ಅಲ್ಲಿ ಹುರುಪಿಂದ ಶುರು ಮಾಡ್ತಾರೆ ತಯಾರಿ. ಯಾಕೆ ಅಂತಂದ್ರೆ ಬಂದು ಬಿಟ್ಟಿದೀವಿ, ಬೇರೆ ದಾರಿ ಇಲ್ಲ. ಈಗ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಓದೋದು, ಪರೀಕ್ಷೆ ಬರೆಯೋದು. ಅದನ್ನ ಹೊರತುಪಡಿಸಿ ಬೇರೆ ಗುಂಗಲ್ಲಿ ಅವ್ರು ಇರೋದೇ ಇಲ್ಲ. ನೀವು 1000 ಹೇಳ್ಬೋದು ಹೋಗಿ ಉದ್ಯೋಗ ಮಾಡಿ, ಬೇರೆ ಕೆಲಸ ಮಾಡಿ ಅಂದ್ರೂ ಕೂಡ ಹೋಗಲ್ಲ. ಯಾಕಂದ್ರೆ ಹಂಗಿದೆ ಅದು ಪರಿಸ್ಥಿತಿ. ಸರ್ಕಾರಿ ಉದ್ಯೋಗಕ್ಕೆ ಅಟ್ ಪ್ರೆಸೆಂಟ್ ಸಮಾಜದಲ್ಲಿ ಇರುವಂತ ವ್ಯಾಲ್ಯೂ ಹಂಗಿದೆ, ಅದರ ಒಂದು ಗೌರವ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕೊಡೋ ಮರ್ಯಾದೆನೇ ಬೇರೆ ಇದೆ. ಖಾಸಗಿ ಉದ್ಯೋಗದಲ್ಲಿ ನೀನು ಕೋಟ್ಯಾಂತರ ರೂಪಾಯಿ ದುಡಿದ್ರು ನಿನ್ನ ಸರ್ಕಾರಿ ಉದ್ಯೋಗದ ಒಂದು ರೆಸ್ಪೆಕ್ಟ್ ಸಿಗಲ್ಲ. ಅದು ಕಾಮನ್ ಆಗಿದೆ. ಹಂಗಾಗಿ ಅಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಷ್ಟೇ. ಯಾರಿಗೇನು ಅದನ್ನ ಬಿಟ್ರೆ ಬೇರೆ ಏನು ಬರಲ್ಲ ಅಂತಲ್ಲ. 1000 ಕೆಲಸ ಮಾಡ್ತಿರ್ತಾರೆ ಊರಲ್ಲಿ. ನಾನೇ ನೋಡಿದ್ದೀನಿ ಸ್ವತಃ. ಊರಿಗೆ ಹೋದ್ರೆ ರೈತ ಕುಟುಂಬ, ಮನೇಲಿ ಎಲ್ಲ ವ್ಯವಸಾಯ ಕೆಲಸ ಮಾಡ್ಕೊಂಡು ಮತ್ತೆ ಬಂದು ಕಾಂಪಿಟೇಟಿವ್ ಓದೋರು ಎಷ್ಟೋ ಜನ ಇದ್ದಾರೆ. ಹಂಗಂತ ಅವ್ರಿಗೆ ಬರೀ ಇದು ಒಂದೇ ಓದೋದ್ ಬಿಟ್ರೆ ಬೇರೆ ಏನೂ ಬರಲ್ಲ ಅಂತಲ್ಲ. ಕೆಲವರು ಸೆಲ್ಫ್ ಎಂಪ್ಲಾಯ್ಡ್ಸ್ ಇದ್ದಾರೆ, ಏನೋ ವರ್ಕ್ ಮಾಡ್ತಾ ಓದ್ತಿದ್ದಾರೆ. ಯಾರು ದಡ್ಡೇನಿರಲ್ಲ, ಯಾರಿಗೂ ಹೇಳುವಂತ ಅವಶ್ಯಕತೆ ಇರಲ್ಲ. ಬಟ್ ಅವ್ರಿಗೆ ಅದೊಂದು ಬೇಕಿರುತ್ತೆ, ಅವಶ್ಯಕತೆ. ಅದನ್ನು ಪೂರೈಸ್ಬೇಕು. ಯಾರ್ದೋ ಕನಸಿರುತ್ತೆ, ಅಪ್ಪಂದು ಅಮ್ಮಂದು, ಮನೇಲಿ ಯಾರ್ದೋ ನಮ್ಮ ಅಜ್ಜಂದು ಒಂದೇನೋ ಸರ್ಕಾರಿ ನೌಕರಿ, ಒಂದು ಕಾಕಿ ಬಟ್ಟೆ ಹಾಕೋಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ಅದನ್ನ ಯಾರು ಮಾಡಿರಲ್ಲ, ಮಾಡೋಕ್ಕೋಸ್ಕರ ಬಂದಿರ್ತಾರೆ. ಅವ್ರಿಗೂ ಗೊತ್ತು ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇದಕ್ಕೆ ಹೋಗ್ತಾ ಇದ್ದಾರೆ, ಕಾಂಪಿಟೇಷನ್ ಟಫ್ ಇದೆ. ಆದ್ರೂ ಕೂಡ ಈ ಒಂದು ಸ್ಪರ್ಧೆಗೆ ಇಳಿತಾರೆ. ಬಟ್ ಇಳಿದಿದ್ದಾರೆ ಅಂದಮೇಲೆ ಸರ್ಕಾರ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು ತಾನೆ.
ಖಾಲಿ ಇರೋ ಹುದ್ದೆಗಳನ್ನ ಸರ್ಕಾರವೇ ಭರ್ತಿ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಅವ್ರು ಏನ್ ಮಾಡ್ತಾರೆ? ವರ್ಷಕ್ಕೆ ಕಾಂಪಿಟೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಆಗ್ತಾ ಇರೋದು ಅದೇ. ಹೋದ ವರ್ಷ ಕರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ಆಗಿ ಎಕ್ಸಾಮ್ಸ್ ಆಗಿದ್ರೆ, ಇನ್ ಕೇಸ್ ಹೋದ ವರ್ಷ 300 ನೋಟಿಫಿಕೇಶನ್ ಮಾಡಿದ್ರೆ, ಒಳ ಮೀಸಲಾತಿ ಇದ್ದಿಲ್ಲ ಅಂದ್ರೆ ಈ ವರ್ಷ ಇನ್ನು 300 PSI ಹುದ್ದೆಗಳು ಬಾಕಿ ಉಳಿತಿತ್ತು. KS ಅಷ್ಟೇ, ಇನ್ನೂ ಅದು ಪೆಂಡಿಂಗ್ ಇದೆ. ಹಿಂಗಾದಾಗ ಮತ್ತೆ ಅವ್ರು ಏನ್ ಮಾಡ್ಬೇಕಾಗತ್ತೆ? ಸಮಸ್ಯೆ ವಿದ್ಯಾರ್ಥಿಗಳದ್ದು ಅಲ್ಲ, ಕೋಚಿಂಗ್ ಸೆಂಟರ್ ಅವ್ರದ್ದು ಯಾರ್ದು ಅಲ್ಲ, ಮಾಡ್ತಾ ಇರೋದು ಸರ್ಕಾರ. ನಮ್ಮನ್ನು ಆಳುವಂತ ಸರ್ಕಾರದ ಅಲ್ಲಿರುವಂತ ನಾಯಕರ ವಿವೇಚನಾ ಶಕ್ತಿ ಕಡಿಮೆ ಇದೆ. ಅವರಿಗೆ ಸರಿಯಾಗಿ ತಿಳುವಳಿಕೆ ಎದ್ದು ಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾರೆ. ಇನ್ನು ಗೃಹ ಸಚಿವರ ಬಗ್ಗೆ ಹೇಳಂಗೇ ಇಲ್ಲ. ಅವ್ರು ಒಂದೊಂದು ಸಲ ಈಗ 2-3 ದಿನ ಅಂತ ಹೇಳಿದ್ದಾರೆ PC ನೋಟಿಫಿಕೇಶನ್ ಆಗಿಲ್ಲ ಅಂದ್ರೆ ಅವಾಗ ಗೃಹ ಸಚಿವರು ಮತ್ತೊಂದು ಅದಕ್ಕೊಂದು ಕಾರಣ ಹೇಳ್ತಾರೆ. ಅವರು ಕಾರಣವನ್ನು ಹೇಳೋದಕ್ಕಂತಾನೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಈಗ PSI ನೋಟಿಫಿಕೇಶನ್ ವಿಷಯದಲ್ಲೂ ಕೂಡ ಅವ್ರು ಅದನ್ನೇ ಮಾಡ್ತಾ ಇರೋದು. ಬೇಕು ಅಂತಾನೆ ಆ ವಿಷಯ ಬಂದಾಗ ಬೇರೆ ವಿಚಾರಗಳನ್ನ ಡೈವರ್ಟ್ ಮಾಡೋದು, ನೋಟಿಫಿಕೇಶನ್ ವಿಷಯಗಳನ್ನ ಹೇಳೋದೇ ಇಲ್ಲ ಅವರು. ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸದ್ಯಕ್ಕೆ ಅದನ್ನು ಮುಂದೂಡ್ತಾ ಹೋಗ್ತಾ ಇದ್ದಾರೆ. ಎಲ್ಲಿವರೆಗೂ ಅಂದ್ರೆ ನಾನು ಹೇಳಿದ್ನಲ್ಲ ಅಲ್ಲಿವರೆಗೂ. ಇಷ್ಟು ವಾಸ್ತವ ಸ್ಥಿತಿಗತಿ ಇರುವಂತದ್ದು. ಸುಮ್ಮನೆ ಎಲ್ಲರನ್ನೂ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಬರಲ್ಲ. ಇನ್ನು ಕೆಲವರು ಇರ್ತಾರೆ ಆ ಟೆಲಿಗ್ರಾಮ್ಗಳಲ್ಲಷ್ಟೇ ಮೆಸೇಜ್ಗಳು ಹಾಕೊಂಡು ಅವ್ರಿವ್ರ ಕಾಲ ಹೇಳ್ಕೊಂಡು ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡಿದ್ರೆ ಏನು ಬರಲ್ಲ. ಆಯ್ತಾ? ನಿಮ್ಗೆ ಇಷ್ಟ ಅಲ್ವಾ ಈ ಫೀಲ್ಡ್ ಬಿಟ್ಟು ಹೊರಗೆ ಹೋಗಿ ಬೇರೆ ಏನೋ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದ್ರೆ ಓದಿ ಅಷ್ಟೇ, ಬೇರೆ ಏನು ಹೇಳಂಗಿಲ್ಲ. ಯಾರಿಗೂ ಇಲ್ಲಿ 100% ಇದನ್ನೇ ಮಾಡ್ತಾರೆ, ಇದೇ ಟೈಮ್ಗೆ ಮಾಡ್ತಾರೆ ಅಂತ ಯಾರೂ ಮಾಹಿತಿ ಕೊಡಲ್ಲ. ಇವನ್ ಯಾವುದೇ ಇನ್ಸ್ಟಿಟ್ಯೂಟ್ಗಾಗಲಿ, ಯೂಟ್ಯೂಬರ್ಸ್ಗಾಗಲಿ ಅಥವಾ ಯಾವುದೇ ವಿದ್ಯಾರ್ಥಿ ಸಂಘಟನೆಗಾಗಲಿ ಯಾರಿಗೂ ಮಾಹಿತಿಯನ್ನು ಕೊಡಲ್ಲ. ಸರ್ಕಾರದ ಮಟ್ಟದಲ್ಲಿ ಇರುವಂಥವರಿಗೆ ಗೊತ್ತಿರಲ್ಲ. ಅಲ್ಲಿ ನಮ್ಮೂರಿನ ಶಾಸಕರನ್ನ ಹೋಗಿ ಕೇಳಿದ್ರು ಅವ್ರಿಗೂ ಹೇಳಲ್ಲ. ಈ ರೀತಿ ಪರಿಸ್ಥಿತಿ ಇರುತ್ತೆ. ಯಾರನ್ನೂ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳಕ್ ಹೋಗ್ಬೇಡಿ. ನೋಟಿಫಿಕೇಶನ್ ಆಗತ್ತೆ, ಅದು 5 ತಿಂಗಳಾಗಲಿ 10 ತಿಂಗಳಾಗಲಿ ಮಾಡ್ತಾರೋ ಅಲ್ಲಿವರೆಗೂ ತಯಾರಿಯನ್ನು ಮಾಡ್ಕೊಂಡು ನೀವು ಓದ್ತೀವಿ ಅಂದ್ರೆ ಓದಿ. ಬಿಟ್ಟು ಬೇರೆ ಕಡೆ ನಿಮ್ಮ ಫ್ರಸ್ಟ್ರೇಷನ್ ಮೇಲೆ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಬೇರೆಯವ್ರನ್ನ ಅದಕ್ಕೆ ಬಲಿಪಶು ಮಾಡುವಂಥದ್ದು, ಕೆಟ್ಟದಾಗ ನಿಂದಿಸುವಂಥದ್ದು ಅವೆಲ್ಲ ಬೇಡ. ಯಾಕಂದ್ರೆ ನಾನು ತುಂಬಾ ನೋಡ್ತಾ ಇದ್ದೀನಿ ಇತ್ತೀಚೆಗೆ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದು ಹೇಳೋದು ನಾವು ಆ ಮಾತು ಹೇಳ್ಬೋದು, ಬಟ್ ಅವ್ರಿಗೆ ಅದು ನೋವಿರುತ್ತೆ ಮನಸ್ಸಲ್ಲಿ. ಮತ್ತೆ ನೋವಿದೆ ಅಂದ ತಕ್ಷಣ ಅದಕ್ಕೆ ನಾವೇನೋ ಒಂದು ದಾರಿ ಮಾಡ್ಕೋಬೇಕು ಅಥವಾ ಅದನ್ನು ಪರಿಹಾರ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು ಹೊರತು ಬೇರೆಯವ್ರನ್ನ ಅದಕ್ಕೆ ಹೊಣೆಗಾರನನ್ನಾಗಿ ಮಾಡುವಂಥದ್ದು ತಪ್ಪು. ಆಯ್ತಾ? ನಿಮ್ಗೆ ಏನ್ ಇಷ್ಟ ಅಲ್ಲ ಅದನ್ನ ಬಿಡಿ. 1000 ಜನ 1000 ವಿಷಯ ಹೇಳಿ ನಿಮ್ಮ ಮನ್ಸಿಗೆ ಅನ್ಸುತ್ತೆ ಅಷ್ಟೇ ಮಾಡಬೇಕು ಅಂತಂದ್ರೆ ನೀವು ಮಾಡ್ಕೊಂಡು ಹೋಗಿ ಅಷ್ಟೇ. ನೋಟಿಫಿಕೇಶನ್ ಮಾಡುವಂಥದ್ದು, ಅದು ಮಾಡುವಂಥದ್ದು, ಇದು ಮಾಡುವಂಥದ್ದು ಇದೆಲ್ಲ ಅವರ ವಿವೇಚನೆ ಇಟ್ಟಿದ್ದು, ಅವ್ರ ಕೈಯಲ್ಲಿ ಇರುವಂಥದ್ದು. ನಮ್ಮ ಕೈಯಲ್ಲಿ ಇರೋದಾಗಿದ್ರೆ ಯಾರಾದ್ರೂ ಏನಾದ್ರು ಮಾಡಬಹುದಾಗಿತ್ತು. ಒಟ್ಟಾರೆ ಇಷ್ಟು ವಾಸ್ತವ ಅಂಶಗಳು ಈ ನೋಟಿಫಿಕೇಶನ್ ವಿಚಾರಗಳ ಮೇಲೆ ಇರುವಂಥದ್ದು. ಸೊ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.